ಈಗ ಭಾರತದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂದರೆ ಈ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗಿದೆ ಇದು ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ಮೆಂಟಿಂದ ಜಾಸ್ತಿ ಬರ್ತಾ ಇದೆ. ನಾವು ಲಿಬರಲೈಸೇಷನ್ ಗ್ಲೋಬಲೈಸೇಷನ್ ಪ್ರೈವೇಟೈಸೇಷನ್ ಮಾಡಿದ್ಮೇಲೆ ನಾವು ಉತ್ತೇಜನ ಕೊಡಬೇಕಾಗಿರೋದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗೆ ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ. ಇಲ್ಲೇನಾಗಿದೆ ಬೋತ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಮತ್ತು ಪ್ರೈವೇಟ್ ಇನ್ವೆಸ್ಟ್ಮೆಂಟು ಆರ್ಥಿಕತೆಯಲ್ಲಿ ಕಡಿಮೆ ಆಗಿದೆ. ಇಲ್ಲಿ ಪಬ್ಲಿಕ್ ಎಕ್ಸ್ಪೆಂಡಿಚರು ಕೆಪೆಕ್ಸು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಹೆಚ್ಚಾಗ್ತಾ ಇದೆ. ಅದರಿಂದ ಈ ಒಂದು ದೇಶದ ಮೇಲೆ ಸಾಲ ಜಾಸ್ತಿ ಆಗ್ತಿರುವಂಥದ್ದು. ಸೊ ಹೀಗಾಗಿ ಉದ್ಯೋಗ ಸೃಷ್ಟಿ ಯಾಕೆ ಆಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಇದೇ ಉತ್ತರ. ಯಾವಾಗ ಪ್ರೈವೇಟ್ ಸೆಕ್ಟರ್ನಲ್ಲಿ ನಾವು ಜಾಸ್ತಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಅಥವಾ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರ್ತದೋ ಆವಾಗ ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ. ಸೊ ಅದು ಆಗದೆ ಇರೋದ್ರಿಂದ ಇಂಡಸ್ಟ್ರಿ ಗ್ರೋತ್ ಏನಾಗಿದೆ ಭಾರತದಲ್ಲಿ ಹಿಂದುಳಿದಿದೆ. ಅದರಿಂದ ನಾವು 5 ಟ್ರಿಲಿಯನ್ ಅಥವಾ 30 ಟ್ರಿಲಿಯನ್ ಎಕಾನಮಿ ಬೈ 2047 ಮಾಡಿ ವಿಕಸಿತ ಭಾರತ ಏನು ಮಾಡಬೇಕು ಅಂತಿದ್ದೀವಿ. ನಾವು ವಿಕಸಿತ ಭಾರತ ಮಾಡೋದು ಅಷ್ಟು ಸುಲಭ ಅಲ್ಲ. ದೇರ್ ಆರ್ ಮೆನಿ ಚಾಲೆಂಜಸ್. ಅದರಲ್ಲಿ ಇದು ಒಂದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಇದ್ದಾಗ ಪ್ರೈವೇಟ್ ಸೆಕ್ಟರ್ನಲ್ಲಿ ಮತ್ತು ಯಾವ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಒಂದು ಗುರಿ ಇಲ್ಲದೆ ಇರೋದ್ರಿಂದ, ವಿಷನ್ ಇಲ್ಲದೆ ಇರೋದ್ರಿಂದ, ಮತ್ತು ಆರ್ಥಿಕತೆಯಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ನ ಡಿಪೆಂಡೆನ್ಸ್ನ ಹೇಗೆ ಕಡಿಮೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನ ಇಲ್ಲದೆ ಇರೋದ್ರಿಂದ ಅನ್ಎಂಪ್ಲಾಯ್ಮೆಂಟು ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿ ಸೆಕ್ಟರ್ನಲ್ಲಿ ಜಾಸ್ತಿ ಇದೆ. ಬಟ್ ಟರ್ಷಿಯರಿ ಸೆಕ್ಟರ್ನಲ್ಲಿ ಉದ್ಯೋಗ ಅವಕಾಶಗಳು ಜಾಸ್ತಿ ಇದ್ರೂ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ. ಸುರೇಶ್ ನರಸಿಂಹ ಅವರೇ, ಒಂದು ಈ ಉದ್ಯೋಗದ ಪರಿಭಾಷೆ ಬದಲಾಗಿದೆಯಾ ಅಂತ? ಹೌದು. ಯಾಕಂತಂದ್ರೆ ನಾವು ಮೊದಲಿನ ಸಾಂಪ್ರದಾಯಿಕ ಉದ್ಯೋಗದ ಲೆಕ್ಕಾಚಾರಗಳಿಗೂ ಈಗಿನ ಲೆಕ್ಕಾಚಾರಗಳು ಬದಲಾವಣೆಗಳಾಗಿದೆಯಾ, ಅದಕ್ಕೆ ತಕ್ಕಂತೆ ಸರ್ಕಾರ ಸ್ಪಂದಿಸ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಸರ್. ನನಗನ್ಸೋದು ಈ ವರ್ಷದ ಬಜೆಟಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇದು ನಮ್ಮ G20ಗೂ ಕೂಡ ಕನೆಕ್ಟ್ ಆಗುತ್ತೆ. ಸ್ಕಿಲ್ ಡೆವಲಪ್ಮೆಂಟು ಎನರ್ಜಿ ಸೆಕ್ಟರು ಮತ್ತು ಟೂರಿಸಮ್ ಸೆಕ್ಟರ್ ಮೇಲೆ ದೆಲ್ ಬಿ ಲಾಟ್ ಮೋರ್ ಫೋಕಸ್. ಈ ಫೋಕಸ್ಸಿಂದ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೂ ಟಚ್ ಮಾಡ್ತಾರೆ, ಎರಡನೇದು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಟಚ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಏನಿದೆ. ಬಟ್ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಹಳೇ ರೀತಿಯ ಎಕಾನಮಿ ಜಗತ್ತಲ್ಲೇ ಇಲ್ಲ. ಈಗ ಗೌರ್ಮೆಂಟ್ ಫಂಡಿಂಗ್ ಅಂದರೆ ಈಗ ಪ್ರೈವೇಟ್ ಅವರು ಇನ್ವೆಸ್ಟ್ ಮಾಡಬೇಕು ಅಂದರೆ ಅಫ್ಕೋರ್ಸ್ ನಾನು ಹೇಳ್ತಾನೆ AFಗಳನ್ನ ಇನ್ವೆಸ್ಟ್ ಮಾಡೋದನ್ನು ಸಿಂಪ್ಲಿಫೈ ಮಾಡಿ ಅಂತ. ಅಂದರೆ ನಮ್ಮ ದೇಶದಲ್ಲಿ ಬರ್ತಾ ಇರ್ತಕ್ಕಂಥ ಪ್ಲಾನ್ಗಳಿದೆ. ಅಷ್ಟು ದೊಡ್ಡ ಪ್ಲಾನ್ಗೆ ಇರೋ 3 ಇಂಡಸ್ಟ್ರಿಯಲಿಸ್ಟ್ಗಳನ್ನ ಬಿಟ್ಟರೆ ಯಾರು ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ? ವಾಪಸ್ ತಿರ್ಗಾ ನಾವು ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಶುರು ಮಾಡ್ತೀವಿ. ಸೊ ಇಲ್ಲಿ ನಮ್ಮ ದೇಶಕ್ಕೆ ಈ ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ ಮಾಡತಕ್ಕಂಥ ಯೋಗ್ಯತೆ, ಅರ್ಹತೆ ಮತ್ತು ತಾಕತ್ತಿದೆ ಅನ್ನೋದು ಒಂದು ಸಂತೋಷ ಪಡ್ಕೋಬೇಕಾಗಿರ್ತಕ್ಕಂಥ ವಿಷಯ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅನೇಕ ಬೇರೆ ರೀತಿಯ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ವೆಂಕಟರೆಡ್ಡಿ ಸರ್, ಒಂದೇ ನಿಮಿಷ. ಕೂಡ ಕಮ್ಮಿ ಆಗಿದೆ ಅಂತ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫ್ಲೋ ಕೂಡ ಕಮ್ಮಿ ಆಗಿದೆ. $42 ಬಿಲಿಯನ್ ಹಿಂದೆ ಎಷ್ಟಿತ್ತು ಈಗಲೂ ಅಷ್ಟೇ ಇದೆ. ಏನು ಹೆಚ್ಚಳ ಆಗ್ತಾ ಇಲ್ಲ ಅದು ಅಂತ ಇಲ್ಲ. ಅದೇನಾಗುತ್ತೆ, ಎವ್ರಿಬಡಿ ಬುಕಿಂಗ್ ಪ್ರಾಫಿಟ್ಸ್. ಈ ಡಿಸೆಂಬರ್ ಎಂಡ್ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಫ್ಲೋ ಕಡಿಮೆ ಆಗಿರುತ್ತೆ, ಎಲ್ಲ ಹೊರಗಡೆ ಜಾಸ್ತಿ ಆಗಿದೆ. ವೆಂಕಟರೆಡ್ಡಿ ಸರ್, ಒಂದು ಉದ್ಯೋಗ ಸೃಷ್ಟಿ ಬಗ್ಗೆ ನಾನು ಈಗಾಗಲೇ ಅವರನ್ನು ಕೇಳಿದೆ. ನಿಮ್ಮಲ್ಲಿ ಕೇಳಬೇಕಾಗಿರೋದು ಒಂದು, ಈ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ ಕೃಷಿಗೆ ಸಂಬಂಧಿಸಿ 100 ದಿನ ಇದ್ದಿದ್ದೆ 150 ದಿನ ಮಾಡಬೇಕು ಅನ್ನೋದು ಒಂದು ಪ್ರಪೋಸಲ್ ಇತ್ತು. ಸಿದ್ದರಾಮಯ್ಯ ಆ ಪ್ರಪೋಸಲ್ ಅನ್ನು ಇಟ್ಟರು, ಕರ್ನಾಟಕದ ಮುಖ್ಯಮಂತ್ರಿ ಆ ಪ್ರಪೋಸಲ್ ಅನ್ನು ಇಟ್ಟಿದ್ದಾರೆ. ಬಿಕಾಸ್ ಬರಗಾಲದಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಅದರಿಂದ ನಮ್ಮ ಕೃಷಿ ಆರ್ಥಿಕತೆಗೆ ಲಾಭ ಎಷ್ಟರ ಮಟ್ಟಿಗೆ ಆಗುತ್ತೆ, ಅಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ? ಸರ್, 50% ಜನಸಂಖ್ಯೆ ಕೃಷಿ ಮೇಲೆ ಆಧಾರಪಟ್ಟಿದೆ. ಕೃಷಿ ಬಂಡವಾಳ ಹೂಡಿಕೆ, ಖಾಸಗಿ ಬಂಡವಾಳ ರೈತರು ಹೆಚ್ಚಿಗೆ ಹಾಕ್ತಾ ಇದ್ದಾರೆ. ಉದಾಹರಣೆ, ನಾನೊಂದು ಬೋರ್ವೆಲ್ ಹಾಕ್ಸ್ಬೇಕು, ಒಂದು ಟ್ರ್ಯಾಕ್ಟರ್ ಕೊಂಡ್ಕೋಬೇಕು, ಲ್ಯಾಂಡ್ ಡೆವಲಪ್ ಮಾಡಬೇಕು, ಕ್ರಾಪ್ ಇನ್ವೆಸ್ಟ್ಮೆಂಟಿಗೆ ಕ್ರಾಪ್ ಲೋನ್ ತಗೋಬೇಕು, ಬಂಡವಾಳ ಹೂಡ್ತಾ ಇದ್ದೀನಿ, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾಯಿದೆ. ಸರ್, ಹಳ್ಳಿಗೆ ಹೋಗಿ ನೋಡಿಬಿಟ್ರೆ ನಿಮಗೆ ಜಾಬ್ ಕ್ರಿಯೇಷನ್ ಅಲ್ಲ, ಜನಗಳೇ ಇಲ್ಲ ವರ್ಕ್ ಮಾಡಲಿಕ್ಕೆ. ಯು ಗೋ ಟು ದಿ ಎಕ್ಸ್ಟ್ರೀಮ್ ಸ್ಟೆಪ್. ನಾವು $500, $600 ದಿನಕ್ಕೆ ಕೊಡ್ತೀವಿ ಅಂದ್ರೂ ಜನ ಸಿಗಲ್ಲ. ನಿನ್ನ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಏನು ಬಂತು ಸರ್? ಪರಿಸ್ಥಿತಿ ಅಷ್ಟು ಗಂಭೀರವಾಗಿದೆ. ಕಾರಣ ಹಲವಾರಿದೆ. ಅದು ಏನಾದರೂ ಈಗ ಜನ ಸಿಗಲ್ಲ ಅಂತಂದ್ರೆ ಏನಾಯಿತು ಅನ್ನೋದು ಬಹಳ ಮುಖ್ಯ. ಬಹಳ ಕಷ್ಟ ಇದೆ, ಸಂಕಷ್ಟ ಪರಿಸ್ಥಿತಿಯಲ್ಲಿ. ಅಂದರೆ ಸ್ಕಿಲ್ಡ್ ಸಿಗಲ್ಲ ಅಂತನೋ ಅಥವಾ ಎಲ್ಲ ನಗರ ಕೇಂದ್ರಿತ ಆರ್ಥಿಕತೆ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ ಅಂತನೋ, ಏನು ಬೇರೆ ಬೇರೆ ಕಾರಣಗಳಿದೆ ಸರ್. ಬಟ್ ನರೇಗಾಕ್ಕೆ ಹಂಚಿಕೆ ಮಾಡಿದಂಥ ಹಣದ ಮೊತ್ತ ಕೂಡ ಕಳೆದ ಬಾರಿ ಕಮ್ಮಿನೇ ಇತ್ತು, 74,000 ಕೋಟಿ ರೂಪಾಯಿ ಇತ್ತು. ಆ ನರೇಗಾನು ಏನು ಮಾಡಬಹುದು ಅಂದರೆ, ಇವಾಗ ನಮ್ಮ ಜಮೀನಲ್ಲಿ ಇನ್ನೊಬ್ಬರು ಬಂದು ಕೆಲಸ ಮಾಡಿದ್ರೆ ಅವ್ರಿಗೆ ನಿಮ್ಮ ನರೇಗಾ ಸರ್ಕಾರದ್ದು $100, $200 ಕೊಡಿ, ನಾನು $200 ಕೊಡ್ತೀನಿ, ನಮಗೆ ಬಂದು ಕೆಲಸ ಮಾಡಿದ್ರೆ ಸಾಕು, ಅವ್ರಿಗೆ ನಮಸ್ಕಾರ ಹಾಕ್ತೀವಿ ಅನ್ನೋಂಥ ಪರಿಸ್ಥಿತಿ ಕೃಷಿಯಲ್ಲಿ ತೊಡಗಿದೆ ಸರ್. ಆ ಥರ ವಸ್ತುಸ್ಥಿತಿ ಆ ಥರ ಇದೆ ಸರ್. ಇಲ್ಲಾಂದರೆ ಕಷ್ಟ ಇದೆ. ಕೆಲಸ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಸರ್. ಹಳ್ಳಿ ಕೆಲಸಗಾರರು ಇಲ್ಲ ಅನ್ನೋದು ದೊಡ್ಡ ಕೆಲಸಗಾರರೇ ಇಲ್ಲ ಹಳ್ಳಿ ಮಟ್ಟದಲ್ಲಿ. ಅದಕ್ಕೆ ರೀಸನ್ ಅಂದ್ರೆ ಆ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಅನ್ನೋದು ಕಾರಣ. ಆಯ್ಕೆ ಬೇರೆ, ಅಥವಾ ನನ್ನ ಆಯ್ಕೆ ಬೇರೆ ಇದೆ. ಇಲ್ಲ ಶೆಟ್ರೆ, ಗ್ರಾಜ್ಯುಯೇಟ್ ಆಗಿ ನೀವು ಮನೆಯಲ್ಲಿ ಕೂತ್ರೆ 3,000 ಮತ್ತು 5,000 ನಿಮಗೆ ಸರ್ಕಾರದಿಂದ ಕಾಸು ಬಂದರೆ, ಅಕ್ಕಿ ನಿಮಗೆ $1 ಕೊಟ್ಬಿಟ್ರೆ ಅವ್ನು ಯಾಕೆ ಕೆಲಸ ಮಾಡಬೇಕು?
ಈಗ ನಾನು ಹೇಳ್ತೀನಿ, 2,000 ಈಗ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟಾಗಿದೆ ಭಾರತದಲ್ಲಿ? 2,000 ರೂಪಾಯಿನಲ್ಲಿ ಒಬ್ಬ ವ್ಯಕ್ತಿ ಸಂಸಾರ ಮಾಡೋಕ್ಕಾಗುತ್ತಾ? ಅಥವಾ 7 kg ಅಕ್ಕಿ ಕೊಟ್ಬಿಟ್ರೆ ಬೇರೆ ಪದಾರ್ಥಗಳೇನೋ ಬೇಕಾಗಿಲ್ವಾ? ಪರ್ಚೇಸ್ ಮಾಡಬೇಕಾಗಿಲ್ವಾ? ಗ್ಯಾಸ್ ಬೇಡವಾ? ಎಲೆಕ್ಟ್ರಿಸಿಟಿ ಬೇಡವಾ? ಎಲೆಕ್ಟ್ರಿಸಿಟಿನೂ ಬೇಡ ಅಲ್ಲ. ಈಗ ನಾವು ಇನ್ಕಮ್ ಇನ್ಇಕ್ವಾಲಿಟಿ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಭಾರತದಲ್ಲಿ 90% ಜನ ಕೇವಲ 10,000 ರೂಪಾಯಿ ಇನ್ಕಮ್ ಇಟ್ಕೊಂಡು ಬದುಕ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ. ಅಂದರೆ ಇನ್ಕಮ್ ಇನ್ಇಕ್ವಾಲಿಟಿ ಎಷ್ಟಿದೆ ಅಂತಂದರೆ 1% ಜನ ನಿಯರ್ಲಿ 40% ಸರ್ ಒಂದು ನನಗೆ ವೆಂಕಟರೆಡ್ಡಿ ಸರಿಂದ ಈ ವಿಚಾರಕ್ಕೆ ಒಂದು ಸ್ಪಷ್ಟನೆ ಬೇಕು. ನನಗೊಂದು ಮೂಲಭೂತವಾದಂಥ ಪ್ರಶ್ನೆ ಇದೆ. ನಾನು ಭಾಳ ಬೆಂಗಳೂರಲ್ಲಿ ಇರೋದ್ರಿಂದ ಭಾಳ ಜನರನ್ನು ನೋಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಊರಲ್ಲಿ ನನಗೆ ಜಮೀನಿದೆ, 3 ಎಕರೆ 4 ಎಕರೆ ಜಮೀನಿದೆ, ಇಲ್ಲಿ ಮಾಡೋದು ಸ್ವಿಗ್ಗಿ ಡೆಲಿವರಿ ಕೆಲಸ ಅಥವಾ ಝೊಮ್ಯಾಟೊ ಡೆಲಿವರಿ ಕೆಲಸ, ನನಗೆ ಇದು ಜಾಸ್ತಿ ದುಡಿಮೆ ಕೊಡ್ತಾ ಇದೆ, ನನಗೆ ಅದು ಮಾಡಲ್ಲ ನಾನು. ಸೊ ಯಾಕೆ ಈ ಮನಸ್ಥಿತಿ ಯಾಕೆ ಹಂಗಿದ್ರೆ? ಅಲ್ಲಿ ಇದು ವೈಟ್ ಕಾಲರ್ ಜಾಬು, ಅದು ಬ್ಲೂ ಕಾಲರು, ಮಣ್ಣು ಎತ್ತಬೇಕು, ಆಮೇಲೆ ಅಶ್ಯೂರ್ಡು ಲೈಫ್ ಸ್ಟೈಲ್ ಹಳ್ಳಿನಲ್ಲಿಲ್ಲ, ಈ ಅರ್ಬನೈಸೇಷನ್ ಆಗಿದೆ. ಸೊ ಒಟ್ಟಾರೆ ಈ ಲೇಬರ್ ಅನ್ನೋದೇನಿದೆಯೋ ಅದಕ್ಕಲ್ಲಿ ಡಿಗ್ನಿಟಿ ಆಫ್ ಲೇಬರು ಅಲ್ಲಿಗೆ ಸರಿಯಾಗಿ ಸಿಗಲ್ಲ ಹಳ್ಳಿಯಲ್ಲಿ. ಅದೇ ಕೆಲಸ ಇಲ್ಲಿ ಬೇಕಿದ್ರೆ ಮಾಡ್ತಾರೆ. ಹಳ್ಳಿ ವಾತಾವರಣ ಸೋಷಿಯೋ ಎಕನಾಮಿಕ್ ಕಂಡೀಷನ್ ಯಾವ ಥರ ಇದೆ ಅಂದರೆ, ಲೇಬರ್ ಅಂದರೆ ಅವರು ಹೀನವಾಗಿ ನೋಡೋಂಥ ಪರಿಸ್ಥಿತಿ. ಅಥವಾ ಈ ನೀರಾವರಿ ಸಮಸ್ಯೆ ಅಥವಾ ಬೆಲೆ ಸಮಸ್ಯೆ, ಬರಗಾಲದ ಸಮಸ್ಯೆ, ಇದು ಕಾರಣ ಆಗ್ತಾ ಇದೆ. ನೀರಾವರಿ ಇದ್ರೂ ಇದಕ್ಕೆ ಪೂರಕವಾಗಿ ಹೇಳ್ತೀನಿ. ಅಗ್ರಿಕಲ್ಚರ್ ಬಂದೆ ಕೃಷ್ಣರಾಜ್. ಪ್ಯಾಂಡಮಿಕ್ ಪೀರಿಯಡ್ನಲ್ಲಿ ಸಿಟಿನಲ್ಲಿ ಕೆಲಸ ಮಾಡೋರೆಲ್ಲ ಊರಿಗೆ ಹೋಗಿದ್ರು. ಅದರಲ್ಲಿ ವಾಪಸ್ ಬಂದಿರುವುದು ಖಾಲಿ 60%. ಕೆಲವರು ಬಂದಿಲ್ಲ, 40% ಅಲ್ಲೇ ಉಳಿದರು. ಯಾಕೆ ಉಳಿದರು ಅಂದರೆ ಗ್ರಾಜ್ಯುಯೇಟ್ ಟ್ರೈನ್ಡ್ ಅಪ್ ಇನ್ ಇಂಡಸ್ಟ್ರಿ, ಎಂದರೆ ಅವ್ರ ಕಲೆ ಅವ್ರಿಗೆ ಕೈಯಲ್ಲಿತ್ತು. ಅದನ್ನು ಉಪಯೋಗಿಸಿ ಅವರ ಜಮೀನಿನಲ್ಲಿ ಹೈ ಟೆಕ್ನಾಲಜಿ ಅಗ್ರಿಕಲ್ಚರ್ ಉಪಯೋಗಿಸ್ಬಿಟ್ಟು ದೇ ಆರ್ ಅರ್ನಿಂಗ್ lakhs of rupees. ಇವಾಗ ಅದು ಕೂಡ ಇವಾಗ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಪಕ್ಕದ ಜಮೀನನ್ನು ಖರೀದಿ ಮಾಡಿಲ್ಲ, ಲೀಸ್ ತೊಗೊಂಡಿದ್ದಾರೆ. ಲೀಸ್ ತೊಗೊಂಡ್ಬಿಟ್ಟು ಈ ಲೀಸ್ ತೊಗೊಂಡು ಅಕ್ಕಪಕ್ಕದ ಜಾಗನ ಲೀಸ್ ತೊಗೊಂಡ್ಬಿಟ್ಟು ಹೈ ಟೆಕ್ನಾಲಜಿ ಮೆಷನೈಸ್ಡ್ ಅಗ್ರಿಕಲ್ಚರ್ ಮಾಡಿಸ್ಬಿಟ್ಟು ದೇ ಅರ್ನಿಂಗ್ lakhs of rupees. ಇದಕ್ಕೇನಂತೀರಾ? ಅದನ್ನ ಕಿಸಾನ್ ಸಮ್ಮಾನು ಬರ್ತಾ ಇದೆ, ಫಸಲ್ ಬಿಮಾ ಯೋಜನೆ ಲಾಭನೂ ಪಡ್ಕೊಳ್ತಾ ಇದ್ದಾರೆ. ಸೊ ಈ ದಡ್ಡತನ, ಈ ಮೋಹತನ ಈ ಎಲ್ಲ ಏನಾಗಿದೆ ಕೆಲವರಿಗೆ ಜಾಸ್ತಿ ಇದೆ. ಆದರೆ ಸ್ಮಾರ್ಟ್ ಇರುವವನು, ಇಂಟೆಲಿಜೆಂಟ್ ಇರುವವನು ಎಜುಕೇಟ್ ಮಾಡಬೇಕಾಗಿರೋ ಕೇಂದ್ರ ಸರ್ಕಾರದ ಕರ್ತವ್ಯ ಆಗುತ್ತೆ ಅಥವಾ ಸರ್ಕಾರದ ಕರ್ತವ್ಯ ಆಗತ್ತೆ, ಅದಾಗತ್ತಾ ಅನ್ನೋದು ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.